ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನಾವು ಜಯದೇವರ ಪ್ರಮೋಷನ್ ಸೆಲೆಬ್ರೇಟ್ ಮಾಡಬೇಕು. ಏನ್ ಹೇಳ್ತೀಯ ಆಮೇಲೆ? ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗಿದ್ಯಾ ನೀನು? ಯಾಕೆ ಡಲ್ ಆಗಿದ್ಯಾ? ಮೈ ಹುಷಾರಿಲ್ವಾ ನಿಂಗೆ? ಅಯ್ಯೋ ಇಲ್ಲ ಅಕ್ಕರೆ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತೆ ಯಾಕೆ ಹೀಗಿದ್ಯಾ? ಅದು ಅಕ್ಕರೆ, ಇವರು ಯಾವಾಗಲೂ ಕೆಲಸ ಅಂತ ತಲೆ ಬಿಸಿಲೇ ಇರ್ತಾರೆ. ಇವಾಗ ಮತ್ತೆ ಕೆಲಸ ಜಾಸ್ತಿ ಆಯ್ತು ಅಂದರೆ ಎಲ್ಲಿ ಕೈಗೆ ಸಿಗೋಕ್ಕಿಲ್ಲ ಅಂತೇಳಿ ಭಯ ಆಗ್ತೈತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓ, ಗಂಡನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಗಂಡನ ಫೋಕಸ್ಸು ವರ್ಕ್ ಕಡೆ ಹೋಗ್ಬಿಡುತ್ತೆ ಅನ್ನೋ ಟೆನ್ಷನ್ ನಿನಗೆ ಅಲ್ವಾ? ನೀನೇನು ಯೋಚನೆ ಮಾಡಬೇಡ ಮಲ್ಲಿ. ಇನ್ಮೇಲೆ ಪ್ರತಿಯೊಬ್ಬರಿಗೂ ಆಫೀಸ್ ಅವರ್ಸ್ ಇಂತಿಷ್ಟೇ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ. ಅದನ್ನ ಮೀರಿ ನಾನು ಕೆಲಸ ಮಾಡಲ್ಲ, ಬೇರೆಯವ್ರಿಗೂ ಕೆಲಸ ಮಾಡಕ್ ಬಿಡಲ್ಲ. ಆಫೀಸ್ ಅವರ್ಸ್ ಮುಗಿತಾ ಇದ್ದಾಗೆ ಎಲ್ಲರೂ ಫ್ಯಾಮಿಲಿ ಮ್ಯಾನ್ ಆಗಬೇಕು. ನೋ ಕಾಲ್ಸ್, ನೋ ಮೀಟಿಂಗ್ಸ್. ಹೆಂಡತಿ ಜೊತೆ ಕಾಲ ಕಳಿಬೇಕು, ಅದೇ ಅವ್ರ ಡ್ಯೂಟಿ. ಓಕೆನಾ? ಅಯ್ಯೋ ಬಾವರೇ, ಹಂಗೆಲ್ಲ ಏನೂ ಮಾಡಬೇಡಿ. ಯಾಕಮ್ಮ ಇಷ್ಟೊಳ್ಳೆ ವಿಷಯ ಬೇಡ ಅಂತ ಇದೆಯಲ್ಲ? ಬಾವರೇ, ನಾನು ಬಸ್ರಿ ಆಗಿದ್ದಾಗ ನೀವು ಮತ್ತೆ ಅಕ್ಕರು ನನ್ನ ಬೋಸ್ ಅಂದಾಗ ನೋಡ್ಕೊಂಡಿದ್ದೀರಾ. ಇವಾಗ ಅಕ್ಕಂಗೆ ಪಾಪು ಆಗೋವರೆಗೂ ನನ್ನ ಬಗ್ಗೆ ಆಗಲಿ ಬೇರೆ ಯಾರ ಬಗ್ಗೆ ಆಗಲಿ ನಾನು ಯೋಚನೆ ಮಾಡೋಕ್ಕೆ ಹೋಗೋಕ್ಕಿಲ್ಲ. ಮೊದಲು ಅಕ್ಕಂಗೆ ಪಾಪು ಆಗಲಿ, ಅವ್ರ ಸೇವೆ ಮಾಡೋದೇ ನನ್ನ ಡ್ಯೂಟಿ. ಗಂಡ ಹೆಂಡತಿ ಸಮಯ ಕೊಡೋದೆಲ್ಲ ಇದ್ದಿದ್ದೆಯಾ, ಅದಿಲ್ಲ ಅಂದ್ರೆ ನಡೆಯುತ್ತೆ ಬಾವರೇ. ಅಲ್ಲಿ ಭೂಮಿಕಾಗ ಮಗು ಆಗೋದು ಎಷ್ಟು ಇಂಪಾರ್ಟೆಂಟು, ನೀವು ಗಂಡ ಹೆಂಡತಿ ಚೆನ್ನಾಗಿರೋದು ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ಯಾವುದನ್ನು ಬಿಡಕ್ಕಾಗಲ್ಲ, ಎಲ್ಲಾನು ಮುಖ್ಯನೇ. ನೀನು ಮಾತಾಡ್ತಾ ಇರೋದು ನೋಡಿದ್ರೆ ಏನೋ ನಮ್ಮಿಂದ ಮುಚ್ಚಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಬಾವರೇ, ಹಂಗೆಲ್ಲ ಏನೂ ಇಲ್ಲ. ನನಗೆ ಅಷ್ಟೊಂದು ಪ್ರತಿಭೆ ಎಲ್ಲ ಐತೆ, ದಡ್ಡಿ ಅಲ್ವಾ ನಾನು? ಇಲ್ಲ, ಗೌತಮ್ ಅವ್ರು ಹೇಳಿದಾಗೆ ನನಗೂ ಹಾಗೆ ಅನಿಸ್ತದೆ. ನೀನೇನೋ ಮುಚ್ಚಿಡ್ತಿದ್ಯಾ? ಇಲ್ಲ ಹಾಗಾರೆ, ನಾನು ಹೇಳಿದ್ನಲ್ಲ, ನಾನು ಏನೂ ಮುಚ್ಚಿಡ್ತಿಲ್ಲ. ಅದು ಮನೇಲಿ ಇಷ್ಟೊಂದೆಲ್ಲ ಆಗ್ತಿದೆ ಅಲ್ವಾ, ಮಗು ಬೇರೆ ಕಾಣೆ ಆಗಿತ್ತು, ನಿಮಗೆ ಬೇರೆ. ಏನಿವ್ರಿಗೆ? ಅದು ಅಕ್ಕರಿಗೆ ಕರೆಂಟ್ ಶಾಕ್ ಹೊಡಿಬೇಕಿತ್ತಲ್ವಾ, ಆದರೆ ಭಾಗ್ಯ ಅತ್ತೆ ಅಡ್ಡ ಬಂದ್ಬಿಟ್ರು. ಮನೇಲಿ ಇಷ್ಟೊಂದೆಲ್ಲ ಆಗ್ತಾಯ್ತಲ್ಲ ಬಾವರೇ, ಅದೇ ಭಯ ನನಗೆ, ಬೇರೆ ಏನೂ ಇಲ್ಲ. ಅದ ವಿಷಯ. ಡೋಂಟ್ ವರಿ, ನಾನು ನೋಡ್ಕೋತೀನಿ, ನಾನೆಲ್ಲ ಸರಿ ಮಾಡ್ತೀನಿ. ಈ ಥರ ಕೆಡ್ಸ್ಕೊಬೇಡ, ಓಕೆನಾ? ಸರಿ. ಹಾಂ, ಓಕೆ ಡನ್. ಮಲ್ಲಿ, ಯಾಕೆ ಮಲ್ಲಿ, ಏನಾಯ್ತು? ಇಲ್ವಲ್ಲ, ನಾನು ಆರಾಮಾಗೇ ಇರ್ನಿ. ಹೌದು, ನೀವೇನು ಇಷ್ಟೊಂದು ಖುಷಿಯಾಗಿದ್ದೀರಾ? ಕಾರಣ ಇದೆ ಮಲ್ಲಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಆದರೆ ನೀನು ಒಂಥರ ಡಲ್ ಮೋಡಲ್ ಇದೆಯಲ್ಲ, ಅದಕ್ಕೆ ಸುಮ್ಮನಾದೆ. ಇವನ್ ವಿಷಯ ಅದು ಮಲ್ಲಿ, ಇಷ್ಟು ವರ್ಷದಿಂದ ನಾನು ಕಾಣ್ತಾ ಇದ್ದಂಥ ಒಂದು ಕನಸು ನನ್ಸಾಗತ್ತೆ ಅಂತ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ ಮಲ್ಲಿ. ಪ್ರಮೋಷನ್ ಮಲ್ಲಿ, ನನಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೆಣ್ಣು ಸಿಕ್ಕಿದೆ ನನಗೆ. ನನ್ನ ಖುಷಿನ ತಡೆಯೋಕೆ ಆಗ್ತಿಲ್ಲ ಮಲ್ಲಿ. ಅದೇನಾದ್ರೂ ಆಗ್ಬಿಟ್ರೆ ನನ್ನ ಲೆವೆಲೇ ಚೇಂಜ್ ಆಗೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.